ಹಾಗೆ ಗೈಸ್ ಇವತ್ತು ನಾವು ಮಾತ್ರ ಒಂದು ಐಕ್ಯ ನೆಕ್ಸ್ಟ್ ಅಲ್ಲು ಅರ್ಜುನ್ ಪುಷ್ಪರಾಜ್ ದ ವೈಲ್ಡ್ ಫೈರ್ ಅನ್ಪ್ರಿಡಿಕ್ಟಬಲ್ ಎಲ್ಲ ಇದು ಮೂವಿ ಏನು ಕಲೆಕ್ಷನ್ ಮಾಡೋದಲ್ಲ ಇಲ್ಲಿ ಸ್ವಲ್ಪ ಇಲ್ಲಿ ಡ್ರಾಪ್ ಆಗೋದು ನಮಗೆ ಚಾನ್ಸ್ ಕಾಣ್ತದೆ. ಹಾಗೆ ಮೇಕರ್ಸ್ಲಾಸೆ ಒಂದು ನ್ಯೂ ಪೋಸ್ಟರ್ ರಿಲೀಸ್ ಮಾಡಿ ಒಂದು ನ್ಯೂ ವಿಡಿಯೋ ಸಂಗಟ್ಟೆ ಎರಡು ಸರಿಯಾಗವ ಡೇಟಾನು ಸಾಲಿಡ್ ಅದ ಇಲ್ಲಿ. ಪುಷ್ಪರಾಜ್ ಏನು ಗೇಮ್ ಆಡಬೇಕೈತಲ್ಲ ಗೇಮ್ ಅಂತ ಸಾಲಿಡ್ ಇಲ್ಲಿ ಆಡ್ಯದ ಬಾಕ್ಸ್ ಆಫೀಸ್ ರೆಕಾರ್ಡ್ ಅಂತ ಇದು ಮೂವಿ ಮಾಡಿದ. ನಿನ್ನ ಸ್ವಲ್ಪ ಕಲೆಕ್ಷನ್ ಕಡಿಮೆ ಮಾಡಿದ ಪುಷ್ಪದ ಹೇಳ್ಬೇಕಂದ್ರೆ 2,50 lakh rupees ನಿನ್ನ ಕಲೆಕ್ಷನ್ ಮಾಡ್ಕೊಂಡದ. ಹಿಂದಿದಾಗೆ 1,90 lakh rupees ಮತ್ತು ಈಗ ಸ್ವಲ್ಪ ಇಲ್ಲಿ ಡ್ರಾಪ್ ಆಗೋ ಚಾನ್ಸ್ ಕಾಣುತ್ತೆ. ಹಾಗೆ ಪುಷ್ಪ ಬಲ್ಲಿ ಏನು ಸ್ಕ್ರೀನಿಂಗ್ ಇದೆಯಲ್ಲ ಈಗ ಇದನ್ನು ಕಡಿಮೆ ಆಗ್ತದೆ. ಯಾಕಂದ್ರೆ ಈಗ ಗೇಮ್ ಚೇಂಜರ್ ಬುಕಿಂಗ್ ಚಾಲೂ ಮಾಡಿದ್ರು ಸ್ಟೇಟ್ನಾಗ ಬುಕಿಂಗ್ ಅಂತ ಚಾಲೂ ಮಾಡ್ತಾರೆ. ಬಟ್ ನಮ್ಮಲ್ಲಿನ ಬುಕಿಂಗ್ ಚಾಲೂ ಆಗಿಲ್ಲ. ಎಲ್ಲಿ ಗೇಮ್ ಆಟ ಆಡ್ತದೆ ಎಲ್ಲಿ ಗೇಮ್ ಚೇಂಜ್ ಮಾಡ್ತದೆ AP ತೆಲಂಗಾಣ ಕಡೆಗೆ ಇಲ್ಲಿ ಅಂತ ಬುಕಿಂಗನ್ನು ಚಾಲೂ ಮಾಡಿಲ್ಲ. ಬಟ್ ಇಲ್ಲಿ ಯಾವಾಗ ಬುಕಿಂಗ್ ಚಾಲೂ ಆಯ್ತು ನೋಡ್ರಿ ಅವಾಗ ಗೊತ್ತದೆ ಇದು ಮೂವಿ ಏನು ರೆಕಾರ್ಡ್ ಮಾಡ್ತದೆ ಫಸ್ಟ್ ಓಪನಿಂಗ್ ಡೇನೆ. ಅವಾಗ ಬಾಕ್ಸ್ ಆಫೀಸ್ ಫೈರ್ ಅಂತ ಆಗ್ತದ. ಸಾಲಿಡ್ ಓಪನಿಂಗ್ ಅಂತ ತೋತದ. ಇದು ಪಾಯಿಂಟ್ ನಮಗೆಲ್ಲ ಸಂಬಂಧ ಗೊತ್ತೇ ಅದ. ಬಟ್ ಓಪನಿಂಗ್ ದನ ಎಷ್ಟು ಫಿಲ್ಮ್ ಕಲೆಕ್ಷನ್ ಮಾಡ್ಬೋದು ಎಲ್ಲ ಲ್ಯಾಂಗ್ವೇಜ್ ಹಿಡ್ಕೊಂಡು ಮಾತಾಡ್ಬೇಕು. ಮ್ಯಾಕ್ಸಿಮಮ್ ಒಂದು 200 crore ಇದು ಓಪನಿಂಗ್ ತೊಗೋಬೋದ ಏನು ಅದಕ್ಕೆ ಜಾಸ್ತಿ ಇದು ಮೂವಿ ಓಪನಿಂಗ್ ತೊಗೋಬೋದು. ಯಾಕಂದ್ರೆ 3 ಮಂದಿಗೆ ಇದು ಮೂವಿ ಇಂಪಾರ್ಟೆಂಟ್ ಅದ. ಡಾಕ್ಟರ್ ಎಸ್ ಶಂಕರ್ ಅವರಿಗೆ ಮತ್ತು ರಾಮ್ ಚರಣ್ RR ಮೂವಿ ಆದ್ಮೇಲೆ ಇದು ಮೂವಿ ಮಾಡ್ಲತ್ತಾರ ಮತ್ತು ದಿಲ್ರಾಜ್ ಫಿಲ್ಮ್ ಪ್ರೊಡ್ಯೂಸರ್. ಯಾಕಂದ್ರೆ 2 ಮೂವಿ ಅವರೇ ಬರ್ಲತ್ತವ. ಸಂಕ್ರಾಂತಿಗೋಸ್ಕರ ನಿನ್ನೆ ಟ್ರೈಲರ್ ಡ್ರಾಪ್ ಆಗಿದೆ ಅದನ್ನು ಸಾಲಿಡ್ ಟ್ರೈಲರ್ ಅದ. ಠಾಕೂರ್ ಮಹಾರಾಜ್ ಮೂವಿ ಬರ್ಲತ್ತದ. ಓಕೆ ಫಿಲ್ಮ್ ಪ್ರೊಡ್ಯೂಸರ್ ಬೇರೆಯೊಬ್ಬರ ನಾಗವಂಶಿ ಅವರ ಫಿಲ್ಮ್ ಪ್ರೊಡ್ಯೂಸರ್ ಅವರು ರಿಲೀಸ್ ಆಗಿದ್ದು ಅದನ್ನು ಸಾಲಿಡ್ ಇತ್ತು. ಬಟ್ ಇವತ್ತು ಕಂಗನಾ ರನೌತ್ ಎಮರ್ಜೆನ್ಸಿ ಟ್ರೈಲರ್ ಡ್ರಾಪ್ ಮಾಡ್ರ ಸಾಲಿಡ್ ಟೇಲರ್ನು ಅಂತೀವಿ. ಯಾಕಂದ್ರೆ ಈ ಥರ ಪ್ರೈಮ್ ಮಿನಿಸ್ಟರ್ ವಾಯ್ಸ್ ಆಗಿನ ಟೈಮ್ನಾಗ ಹೆಂಗೆ ವಯಸ್ಸಿತ್ತು ನಮಗಂದ್ರೆ ಗೊತ್ತಿಲ್ಲ. ಬಟ್ ಅದು ಎಕ್ಸಾಕ್ಟ್ಲಿ ನಮಗೆ ಕಾಣ್ಲತ್ತದ. ಇವ್ರು ಕರೆಕ್ಟ್ ರೋಲ್ ಪ್ಲೇ ಮಾಡ್ಲತ್ತಾರ. ಅದು ವಾಯ್ಸ್ ಆಗಲಿ ಅದು ಎಕ್ಸ್ಪ್ರೆಷನ್ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಪೂರ ಟೇಲೊಳಗೆ ನಮಗೆ ಕಾಣ್ಲತ್ತದ ನೋಡೋ ಮಟ್ಟಿಗೆ ಅಂತ. ಬಟ್ ಈಗ ಪ್ರೊಡಕ್ಷನ್ ವಾಲ್ದಾಗ ಮೂವಿ ಅಂತ ಬರ್ಲತ್ತದ. ಈಗ ನೋಡ್ಬೇಕಾದ ಅದು ಮೂವಿ ಒಳಗೆ ಏನೇನು ಸ್ಟೋರಿಗಳು ತೋರಿಸ್ತಾರ ಆವಾಗಿನ ಟೈಮ್ನಾಗ ಏನೇನು ಆಗಿತ್ತು ಘಟನಾ ಎಮರ್ಜೆನ್ಸಿ ಹೆಂಗೆ ಬಿದ್ದಿತ್ತು ಅದೆಲ್ಲ ಪಾಯಿಂಟ್ ಅಂದ್ರೆ ಅದು ಟೇಲೊಳಗೆ ಅಂತ. ಬಟ್ ಮೂವಿ ಬಂದಮೇಲೆ ಗೊತ್ತದ ಏನೇನು ಸಬ್ಜೆಕ್ಟ್ ಫಿಲ್ಮ್ನಲ್ಲಿ ತೋರ್ಸ್ಲಕ್ಕೆ ಅವ್ರು ಕೋಶನ್ ಮಾಡ್ತಾರೆ. ಆಲ್ರೆಡಿ ಅದು ಮೂವಿಗೆ ಲಾಸ್ಟ್ ಅಲ್ಲ ಇದು ಮೂವಿ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು. ಬಟ್ ಲಾಸ್ಟ್ ಇಯರ್ ಇದು ಮೂವಿ ರಿಲೀಸ್ ಆಗಿಲ್ಲ. ಇದು ಮೂವಿ ಟೇಲರ್ ನನಗಂತ ಸಾಲಿಡ್ ನನಗೆ ಅನಿಸಿದ. ಸ್ಕೈ ಫೋರ್ಸ್ನ ಟೇಲರ್ ಅಂತಿಲ್ಲ ಅಂತ ಪರಿ ಅಫೆಕ್ಟ್ ನನಗೆ ಅನಿಸ್ಲಿಲ್ಲ. ಅಕ್ಷಯ್ ಕುಮಾರ್ ಏನು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿರಲ್ಲ ಅಂತ ಪರಿ ಮ್ಯಾಜಿಕ್ ಕ್ರಿಯೇಟ್ ನನಗೆ ಅನಿಸ್ಲಿಲ್ಲ. ಇದೇ ಪಾಯಿಂಟ್ ನಾನು ಟೇಲೊಳಗೆ ಮಿಸ್ಸಿಂಗ್ ನನಗೆ ಅನಿಸಿದ್ದು. ಸೆಲ್ಫಿ ಮೂವಿ ಅಲ್ಲಿ ಈ ಥರ ಕಂಟಿನ್ಯೂ ಮೂವಿಗಳು ಮಾಡ್ಕೊತಾನೆ ಬಂದಾರೆ. ಸೂರ್ಯ ಪೋಟರ್ ಮೂವಿ ರೀಮೇಕ್ ಮಾಡಿದ್ರು ಅದನ್ನು ಉಡಾನ್ ಮೂವಿ ಅದನ್ನು ಸರ್ಫಿರಾ ಮೂವಿ ಮಾಡಿದ್ರು ಅದನ್ನು ಅಂತ ಪರಿ ಸಕ್ಸಸ್ ಆಗಲಿಲ್ಲ. ನೆಕ್ಸ್ಟ್ ಒಂದು ನಾವು ಮಾತ್ರ ಯಶ್ ಅವ್ರದ್ದು ನಾಳೆಗೆ ಟಾಕ್ಸಿಕ್ಸ್ ಒಂದು ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಆಗೋದ. ಫಸ್ಟ್ ಡ್ರಾಪ್ ಅಂತ ಅಂದಾರೆ ಇಲ್ಲಿ. ಟೀಸರ್ ಡ್ರಾಪ್ ಮಾಡ್ತಾರೆ ಏನು ಟೇಲರ್ ಡ್ರಾಪ್ ಮಾಡ್ತಾರೆ ಏನು ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಮಾಡ್ತಾರೆ ಏನು ಕ್ಯಾರೆಕ್ಟರ್ ವೈಸ್ ಇಲ್ಲಿ ಇಂಟ್ರೊಡ್ಯೂಸ್ ಕೊಡ್ತಾರೆ. ನಾಳೆಗೆ 10:25 ಬಂದಮೇಲೆ ಟೈಮ್ ಏನೇನು ಡ್ರಾಪ್ ಮಾಡ್ತಾರೆ. ಆ್ಯಕ್ಚುಲಿ ಟೈಟಲ್ ಮುಟ್ಟ ಯೂನಿಕ್ ಅದ. ಏನು ಸ್ಟೋರಿ ನಮಗೆ ಇಲ್ಲಿ ತೋರಿಸ್ತಾರೆ ಏನು ಅಪ್ಡೇಟ್ ನಮಗೆ ಬಂದಿಲ್ಲ. ಒಟ್ಟಲ್ಲಿ ಜಸ್ಟ್ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಟಾಕ್ಸಿಕ್ ಹೆಸರು ಟೈಟಲ್ ಇಟ್ಟರು. ಯಶ್ ಅವ್ರದ್ದು ಏನು ಲುಕ್ ಅದ ನಾಳೆಗಂತ ರಿವೀಲ್ ಆಗ್ತದ ಏನು ರಿವೀಲ್ ಆಗಲ್ಲ. ಇಲ್ಲಿ ಕ್ಯಾರೆಕ್ಟರ್ಸ್ ಬೇರೆ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಯಾರಲ್ಲ ಅವರಿಗೆ ಇಂಟ್ರೊಡ್ಯೂಸ್ ಕೊಡ್ತಾರೆ. ಅದು ಪಾಯಿಂಟ್ ಮೇನ್ ಅದ ನೋಡ್ಬೇಕಾದ್ರೆ. ಬಟ್ ವಿಡಿಯೋ ಮೇಲೆ ಡಿಪೆಂಡ್ ಇರ್ತದೆ ಅದು ಮೂವಿ ಏನು ಕಾಂಟೆಂಟ್ದಾಗ ಬರ್ಲತ್ತ ಅಂತ ಕಿಸಿ. ಅನಿಲ್ ರಾವ್ಪುಡಿ ಅವ್ರದ್ದು ಸಂಕ್ರಾಂತಿ ಟೈಲರ್ ರಿಲೀಸ್ ಆಗಿದೆ. ಒಂದು ಸಾಲಿಡ್ ಟೈಲರ್ ಅದ. ಈ ಸಂಕ್ರಾಂತಿಗೆ ಅದೊಂದು ಧಮಾಕ ಮಾಡ್ತದೆ ಪಾಯಿಂಟ್ ನಮಗೆ ಅನ್ಸ್ಲತ್ತದ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಹಾಗೆ ಟಾಕ್ಸಿಕ್ ನಾಳೆಗೆ ಏನು ಡ್ರಾಪ್ ಮಾಡ್ತೀರಾ. ಟೇಕ್ ಕೇರ್ ಬೈ ಬೈ.